ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 3ನೇ ತಾರೀಕಿಂದು ಇಲ್ಲೇನಾಗುತ್ತೆ, ವಿದ್ಯನ್ಗೆ ಹುಟ್ಟದ ಆಚರಣೆ ಮಾಡ್ತಾ ಇರ್ತಾರೆ ಎಲ್ಲರೂ ಸೇರಿಕೊಂಡು. ಕೇಕ್ ಕೂಡ ಅಲ್ಲೇ ಇರುತ್ತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ವಿದ್ಯಂಗೆ ತುಂಬಾ ಖುಷಿ ಆಗುತ್ತೆ. ಭದ್ರ ವಿದ್ಯನ ಹೆಸರಲ್ಲಿ ಹಬ್ಬದ ಪ್ರಯುಕ್ತವಾಗಿ ಒಂದು ದಿವಸದ ಅನ್ನದಾನವನ್ನು ಅನಾಥಾಶ್ರಮದ ಮಕ್ಕಳಿಗೆ ಏರ್ಪಾಡು ಮಾಡಿರ್ತಾರೋದ್ರಿಂದ ವಿದ್ಯಂಗೆ ತುಂಬಾ ಖುಷಿ ಆಗುತ್ತೆ. ಅದರಿಂದ ಆಶ್ರಮದವ್ರು ಬಂದು ವಿದ್ಯಂಗೆ ಭದ್ರಂಗೆ ಇಬ್ರಿಗೂ ಸನ್ಮಾನ, ವಿದ್ಯನ ಕೈಯಲ್ಲಿ ಭದ್ರಂಗೆ ಸನ್ಮಾನ ಮಾಡಿಸ್ತಾರೆ, ಭದ್ರಂಗೆ ಕೈಯಲ್ಲಿ ವಿದ್ಯಂಗೆ ಸನ್ಮಾನ ಮಾಡಿಸ್ತಾರೆ. ಸನ್ಮಾನ ಎಲ್ಲ ಆದಮೇಲೆ ಇವಾಗ ಕೇಕ್ ಕಟ್ ಮಾಡಬೇಕು, ಕೇಕ್ ಕಟ್ ಮಾಡು ಅಂತ ಹೇಳ್ಬಿಟ್ಟು ಅಜ್ಜಿ ಎಲ್ಲ ಹೇಳಿದಾಗ ವಿದ್ಯೆ ಸರಿ ಅಂತ ಅಂದ್ಬಿಟ್ಟು ಕೇಕ್ ಕಟ್ ಮಾಡ್ತಾಳೆ. ಕೇಕ್ ಕಟ್ ಮಾಡ್ಬೇಕಾದ್ರೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಎಲ್ಲ ವಿಶ್ ಮಾಡ್ತಾರೆ. ಈಶ್ವರಿ, ಸಾವಿತ್ರಿ, ಚಿತ್ರ ಮತ್ತು ವಿನಂತಿ ಇಷ್ಟು ಜನ 4 ಜನ ವಿಶ್ ಮಾಡಲ್ಲ, ಮುಖ ಊದಿಸ್ಕೊಂಡು ನಿಂತಿರ್ತಾರೆ. ವಿದ್ಯನ ಬರ್ತಡೇ ವಿಶ್ ಮಾಡ್ತಿರೋದ್ರಿಂದ ಮುಖ ಊದಿಸ್ಕೊಂಡಿರ್ತಾರೆ, ಅಜ್ಜಿ ಬರ್ತಡೇ ಮಾಡ್ತೈತೆ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಅಂದ್ಬಿಟ್ಟು ವಿದ್ಯೆ ಕೇಕ್ ಕಟ್ ಮಾಡಿಬಿಟ್ಟು ಅಮ್ಮಮ್ಮಂಗೆ ತಿನ್ಸೋಕೆ ಹೋಗ್ತಾಳೆ. ಅಮ್ಮಮ್ಮ ನನಗಲ್ಲ, ಮೊದಲು ನಿನ್ನ ಗಂಡಂಗೆ ತಿನ್ಸೆ ಅಂತ ಅಂತಾರೆ. ಅಮ್ಮಮ್ಮ ತಿನ್ಸೆ, ಏನಿಲ್ಲ ತಿನ್ಸೆ, ನಿನ್ನ ಗಂಡಂಗೆ ಮೊದಲು ತಿನ್ನಿಸ್ಬೇಕು, ತಿನ್ಸು ಅಂತ ಹೇಳ್ಬಿಟ್ಟು ಭದ್ರಂಗೆ ತಿನ್ಸೋಕ್ಕೆ ಹೋಗ್ತಾಳೆ. ಭದ್ರ ಆ ಕಡೆ ಈ ಕಡೆ ಮುಖ ನೋಡ್ಕೊಂಡು ನಿಂತಿರ್ತಾರೆ. ಸರಿ ಅಂದ್ಬಿಟ್ಟು ಇವಾಗ ಎಲ್ಲರೂ ಇರ್ತಾರಲ್ಲ, ಇವಾಗೇನು ಮಾತಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಭದ್ರಂಗೆ ವಿದ್ಯನ ಮೇಲೆ ಮನ್ಸಲ್ಲಿ ಪ್ರೀತಿ ಇದ್ದೇ ಇದೆ, ಬಟ್ ಅದು ಭದ್ರ ತೋರಿಸ್ಕೊತಾ ಇಲ್ಲ ಅಷ್ಟೇನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ವಿದ್ಯೆ ಭದ್ರಂಗೆ ತಿನ್ನಿಸ್ತಾಳೆ, ಭದ್ರ ವಿದ್ಯಂಗೆ ತಿನ್ನಿಸ್ತಾರೆ. ಅದೆಲ್ಲ ತಿನ್ಸಾದ್ಮೇಲೆ ವಿದ್ಯಾ ಭದ್ರನ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೋತಾಳೆ. ಆದರೆ ಭದ್ರ ಏನೂ ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಈ ಕಡೆ ಏನಾಗುತ್ತೆ, ಅಮ್ಮಮ್ಮಗೆ ತಿನ್ನಿಸ್ತಾಳೆ. ಅಮ್ಮಮ್ಮನೂ ವಿದ್ಯೆನ ತಿನ್ನಿಸ್ದಾಗ ಅಮ್ಮಮ್ಮ ಕಾಲಿಗೆ ಬಿದ್ದು ಅಮ್ಮಮ್ಮ ನನಗೆ ಆಶೀರ್ವಾದ ಮಾಡಿ ಅಮ್ಮಮ್ಮ ಅಂತ ಕೇಳ್ತಾಳೆ. ಹಿಂಗೆ 100 ಕಾಲ ನಿನ್ನ ಗಂಡ ನೀನು ಜೊತೆಗೆ 100 ಹುಟ್ಟುಹಬ್ಬ ಮಾಡ್ಕೊ ಅಂತ ಹೇಳ್ಬಿಟ್ಟು ಅಮ್ಮಮ್ಮ ಆಶೀರ್ವಾದ ಮಾಡ್ತಾರೆ. ವಿದ್ಯಾ ಭದ್ರನ ಮುಖ ನೋಡ್ತಾಳೆ, ಭದ್ರ ವಿದ್ಯನ ಮುಖ ನೋಡ್ತಾರೆ, ಏನೂ ಮಾತಾಡಲ್ಲ. ಸರಿ ಮತ್ತು ವಿದ್ಯೆ ಕೇಕ್ ಕಟ್ ಮಾಡಿ ಶಿವರಾಮೇಗೌಡರು ಕೊಡೋಕೆ ಹೋಗ್ತಾಳೆ. ಅವರು ಇಸ್ಕೊಂಡು ವಿದ್ಯೆಗೂ ತಿನ್ನಿಸ್ಬಿಟ್ಟು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊತಾಳೆ. 100 ಕಾಲ ಸಂದಾಕಿರವ ನೀನು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಆಶೀರ್ವಾದ ಮಾಡ್ತಾರೆ. ಎಲ್ಲರಿಗೂ ಕೇಕ್ ಕೊಡ್ತಾಳೆ, ಈಶ್ವರಿಗೆ ಎಲ್ಲರಿಗೂ ಕೊಡ್ತಾಳೆ, ಮೋಹನ ಮತ್ತು ಚಂಪಾ ಎಲ್ಲರಿಗೂ ಕೊಡ್ತಾಳೆ. ಎಲ್ಲ ಕೇಕ್ ಇಸ್ಕೊತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಇವರು ಅನಾಥಾಶ್ರಮದವ್ರು ಬಂದಿರ್ತಾರಲ್ಲ, ಅವ್ರಿಗೂ ಕೂಡ ಕೇಕ್ ಕೊಡ್ತಾಳೆ, ಅವ್ರಿಗೂ ಆಶೀರ್ವಾದ ತೊಗೋತಾಳೆ. ಅವರು ಮೇಡಮ್ ಹೀಗೆ ನೀವು ಹುಟ್ಟುಹಬ್ಬ ಮಾಡ್ಕೊಂಡು ತುಂಬ ಚೆನ್ನಾಗಿರಿ ಮೇಡಮ್, ನಿಮ್ಗೆ ದೇವರು ಒಳ್ಳೆ ಗಂಡನ ಕೊಟ್ಟಿದ್ದಾರೆ ಮೇಡಮ್, 100 ಕಾಲ ನೀವು ಖುಷಿಯಾಗಿ ನಗ್ನಗ್ತಾ ಚೆನ್ನಾಗಿರಿ ಅಂತ ಹೇಳ್ತಾರೆ. ಆವಾಗ ಮತ್ತೆ ವಿದ್ಯೆ ಭದ್ರನ ಮುಖ ನೋಡಿಕೊಂಡು ಸುಮ್ಮನಾಗ್ತಾಳೆ, ಭದ್ರನೂ ಸುಮ್ಮನಾಗ್ತಾರೆ. ಸರಿ ಅಂದ್ಬಿಟ್ಟು ಎಲ್ಲ ಕೇಕ್ ಎಲ್ಲ ಆದಮೇಲೆ ಎಲ್ಲದು ಕೊಟ್ಟಾದಮೇಲೆ ಗೋವಿಂದ ನಡಿ ಹೋಗೋಣ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೊಡ್ತಾರೆ. ಈಶ್ವರಿ ಕೊಟ್ಟಿದ್ದ ಕೇಕ್ನ ತಿಂದಲೇ ಕೈಯಲ್ಲೇ ಕೇಕ್ ಫುಲ್ಲು ಬಿಸಾಕ್ಬಿಟ್ಟು ಕೇಕ್ ಪೂರ್ತಿ ವ್ಯರ್ಥ ಮಾಡಿಬಿಡ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಇವ್ರು ಯಾರೂ ಕೇಕ್ ತಿನ್ನಲ್ಲ. ಆಮೇಲೆ ಅವರೆಲ್ಲ ಹೋಯ್ತಿದ್ದಂಗೆನೇ ಈಶ್ವರಿ, ಚಿತ್ರ, ಸಾವಿತ್ರಿ, ವಿನಂತಿ 4 ಜನ ಅವರು ಹೊಂಟ್ತಾರೆ. ಎಲ್ಲ ಹೋಯ್ತಿದ್ದಂಗೆ ಕ್ವಾಟ್ಲೆ, ಚಂಪಾ, ಮೋಹನ, ಅಜ್ಜಿ, ವಿದ್ಯೆ ಇಷ್ಟು ಜನ ಇರ್ತಾರೆ. ಭದ್ರನೂ ಓಡ್ತಾರೆ. ಇಷ್ಟು ಜನನೂ ತನ್ನ ಖುಷಿಯಾಗಿ ಕೇಕ್ ಕಟ್ ಮಾಡಿಕೊಂಡು ಎಲ್ಲ ಕೋಟ್ಲೆ ಮುಖಕ್ಕೆ ಕೇಕೆಲ್ಲ ಹಾಕ್ಕೊಂಡು ಮೋಹನವ್ರು ಕೂಡ ಮಕ್ಳ ಥರ ಎಲ್ಲರ ಜೊತೆ ಖುಷಿಯಾಗಿ ಚೆನ್ನಾಗಿರ್ತಾರೆ. ಆವಾಗ ಕೇಕ್ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ವಿದ್ಯೆ ಮನೆಗೆ ಬಂದು ಓದ್ಕೋತಾ ಇರ್ತಾಳೆ. ಭದ್ರ ಟೈಮ್ ನೋಡ್ತಾರೆ, ಕೂತಿರ್ತಾರೆ ಯೋಚನೆ ಮಾಡಿಕೊಂಡು. ಅಲ್ಲಿ ದೇವ್ರ ದೀಪ ಉರಿತಾ ಇರ್ತೈತೆ, ಕೂತಿರ್ತಾರೆ, ದೇವ್ರದ್ದು ಫೋಟೋ ನೋಡ್ಕೊಂಡು ಈ ಕಡೆ ನೋಡ್ತಿರ್ತಾರೆ. ಇನ್ನು 5 ನಿಮಿಷ ಐತೆ, ಹೋಗಿ ಮಿಸ್ ಮಾಡಿಬಿಡ್ಲೆ ಅಂತ ಮನ್ಸಲ್ಲಿ ಅನ್ಕೊತಾರೆ. ಆಮೇಲೆ ಏನು ಮಿಸ್ ಮಾಡಬೇಕು ಅನ್ನೋದು, ನಾವು ಜೊತೆಗೇ ಇರಬೇಕು ಅಂತ ಅಂದ್ಕೊಂಡಿಲ್ಲ, ಮಿಸ್ ಮಾಡಿದ್ರೇನು ಬಿಟ್ರೇನು ಬೇಡ ಬಿಡು ಅಂತ ಒಂದು ಸತಿ ಅನ್ಕೊತಾರೆ. ಒಂದು ಸತಿ ಹಂಗಲ್ಲ, ಒಂದು ವಿಸ್ ಮಾಡಿದ್ರೆ ಏನು ಕಳ್ಕೊತೀವಿ ನಾವು, ಪಾಪ ಅವಳು ನಾನು ವಿಸ್ ಮಾಡ್ತೀನಿ ಅಂತ ಕಾಯ್ತಾ ಇರ್ತಾಳಲ್ವಾ, ಒಂದು ವಿಸ್ ಮಾಡಿಬಿಡೋಣ, ನಾವೇನು ಕಳ್ಕೊತೀವಿ ವಿಸ್ ಮಾಡಿದ ತಕ್ಷಣ ಅಂತ ಅಂದ್ಬಿಟ್ಟು ಭದ್ರ ಯೋಚನೆ ಮಾಡ್ತಾಳೆ. ವಿದ್ಯಾ ಓದ್ಕೊಂಡೇ ಭದ್ರನ ಮುಖ ನೋಡ್ತಾಳೆ. ಏನೋ ಯೋಚನೆ ಮಾಡ್ತಾರಲ್ಲ ಅಂತ ವಿದ್ಯೆಗೂ ಗೊತ್ತಾಯ್ತೈತೆ. ಇಲ್ಲಿ ಚಂಪಾ ಮತ್ತು ಸರು ಇಬ್ಬರು ಪಾಪ ಮಲಗಿರ್ತಾರೆ. ಸರಿ ಅಂದ್ಬಿಟ್ಟು ವಿದ್ಯೆ ಓದ್ತಾ ಇರ್ತಾಳೆ. ಭದ್ರ ಮೆತ್ತಿಗೆ ಎದ್ದು ಬರ್ತಾರೆ. ಹೇಳೇ ಬಿಡೋಣ, ಏನೋ ಒಂದು ಬರ್ತಡೇಗೆ ಶುಭಾಶಯ ಹೇಳಿದ್ರೆ ಏನು ತಪ್ಪಾಗೋದಿಲ್ಲ, ಹೇಳ್ಬಿಡೋಣ ಅಂತ ಮುಂದೆ ಬರ್ತಾರೆ. ವಿದ್ಯಾ ಭದ್ರ ನೋಡ್ಬಿಟ್ಟು ಏನಾನ ಬೇಕಿತ್ತೇ ಅಂತಾಳೆ. ನೀರು ಬೇಕಿತ್ತು ಅಂದಾಗ ತಗೊಳ್ಳಿ ಅಂತ ಅಂದ್ಬಿಟ್ಟು ನೀರು ಕೊಡ್ತಾಳೆ. ನೀರು ಕುಡಿದ್ಬಿಟ್ಟು ಭದ್ರ ಅದು ಅಂದಾಗ ಏನು ಹೇಳಿ ಅಂದಾಗ ಅದು ಏನಿಲ್ಲ, ನಾನೇ ನಿಮ್ಗೆ 2 ವಿಸಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ವಿದ್ಯೆ ಅಂತಾಳೆ. 2 ವಿಸಿಯನ ಏನು ಅಂದಾಗ ಏನಿಲ್ಲ, ಒಂದು ನನ್ನ ಹೆಸ್ರದಾಗೆ ನೀವು ಅನಾಥಾಶ್ರಮಕ್ಕೆ ಅನ್ನದಾನ ಮಾಡಿಸಿದ್ದಕ್ಕೆ ನಂಗೆ ಸಾನೇ ಖುಷಿ ಆಗೋಯ್ತು ಅಂದಾಗ, ಅದು ನಾನು ಆಶ್ರಮಕ್ಕೆ ನಂಗೆ ಗೊತ್ತು ಕಂಡುಬಿಡಿ, ನನಗೆ ಗೊತ್ತು, ನೀವೇನಕ್ಕೆ ಮಾಡಿಸಿರೋದು ಅಂತ ನಂಗೆ ಗೊತ್ತು ಅಂತ ವಿದ್ಯೆ ಅಂತಾಳೆ. ಹಬ್ಬ ನೀನಾದರೂ ಏನಕ್ಕೆ ಮಾಡಿಸಿದೆ ಅನ್ನದಾನ ಅಂತ ಒಪ್ಕೊಂಡಲ್ಲ ಬಿಡು ಹೋಗಲಿ ಅಂತ ಅಂದ್ಬಿಟ್ಟು ಮನ್ಸಲ್ಲಿ ಭದ್ರ ಅನ್ಕೊತಾರೆ. ಆಮೇಲೆ ಇವ್ರಿಗೆ ಕೋಪ ಮಾಡ್ಕೊಂಡಷ್ಟು ಬೇಗನೆ ಪ್ರೀತಿ ಹೇಳ್ಕೊಳಕ್ಕೆ ಗೊತ್ತಾಗಿಲ್ಲ, ಮನ್ಸಲ್ಲಿ ಪ್ರೀತಿ ಇದ್ರು ಇವ್ರು ಹೇಳ್ಕೊಳಕ್ಕಿಲ್ಲ ಅಂತ ವಿದ್ಯೆ ಮನ್ಸಲ್ಲಿ ಅನ್ಕೊಂತಿರ್ತಾಳೆ. ಆಮೇಲೆ ಇನ್ನೊಂದು ದಿವಸ ಏನು ಗೊತ್ತಾ, ನೀವು ನಂಗೆ ಶುಭಾಶಯನೇ ಹೇಳಲ್ಲ ಅಂತ ತಿಳ್ಕೊಂಡಿದ್ದೆ, ಆದರೂ ಪರವಾಗಿಲ್ಲ, ನನ್ನ ಜೊತೆ ಕೇಕ್ ಕಟ್ ಮಾಡಿದ್ರಲ್ಲ ಸಾನೇ ಖುಷಿ ಆಯಿತು ನನಗೆ ಅಂತ ವಿದ್ಯೆ ಅಂತಾಳೆ. ಅದಕ್ಕೆ 2 ದಿವಸಕ್ಕೂ ಸಾನೇ ಥ್ಯಾಂಕ್ಸು ಅಂತ ಅಂದ್ಬಿಟ್ಟು ವಿದ್ಯೆ ಅಂದಿದ ತಕ್ಷಣ ಭದ್ರ ಅದು ಹುಟ್ಟುಹಬ್ಬದ ಶುಭಾಶಯಗಳು ಅಂತಾರೆ. ಆಮೇಲೆ
ಹಾಂ ಅಂದಾಗ ಜೊತೆಲೆ ಕೇಕ್ ಕಟ್ ಮಾಡಿದ್ರಲ್ಲ ಅಂದಾಗ ಅವಾಗ ಹೇಳಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ ಅದಕ್ಕೆ ಹೇಳ್ದೆ ಅಂದಾಗ ಸರಿ ಆಯಿತು ಅಂತ ವಿದ್ಯೆ ಅಂತಾಳೆ. ಇಬ್ಬರು ಮಕ್ಕ ನೋಡ್ಕೊತಿರ್ತಾರೆ. ಅವಾಗ ಭದ್ರ ಯಪ್ಪ ಇವತ್ತು ರಾತ್ರಿ ಇಲ್ಲೇ ಇದ್ದರೆ ನಂಗೆ ನಿದ್ದೆ ಬರೋಕ್ಕಿಲ್ಲ, ನಾನು ಹೋಗಿ ಆಚೆ ಕಡೆ ಮನೆ ಕಂತೀನಿ ಅಂತ ಭದ್ರ ಆಚೆಗೆ ಹೋಗ್ಬಿಡ್ತಾರೆ. ವಿದ್ಯೆ ನಕ್ಕೊಂಡು ಓದ್ಕೊತಾ ಇರ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆಚೆ ಕಡೆ ಗುಡುಗು ಮಿಂಚು ಎಲ್ಲ ಜೋರಾಗಿ ಬರ್ತಾ ಇರ್ತೈತೆ, ಮಳೆ ಬರೋಂಗೆ ಆಗಿರ್ತೈತೆ. ವಿದ್ಯೆ ಇದೇನಿದು ಈಟೊಂದು ಗುಡುಗ್ತಾ ಇತ್ತಲ್ಲ, ಇವ್ರು ಬೇರೆ ಆಚೆ ಕಡೆಗೆ ಹೋಗಿ ಮನೆ ಕಂತೀನಿ ಅಂತ ಹೊಂಟೋದ್ರು. ಇವ್ರಿಗೆ ಮನಿಕೊಂಬಿಟ್ರೆ ನಿದ್ದೆಲಿ ಎಷ್ಟೇ ಗುಡುಗು ಬಂದರೂ ಎಚ್ಚರಿಕೆ ಹಾಕಲ್ಲ. ಮಳೆ ಬಂದ್ಬಿಟ್ಟು ನೆಂದ ಮೇಲೆ ಎಚ್ಚರಿಕೆ ಆಯ್ತೈತೆ ಅಂತ ಅಂದ್ಬಿಟ್ಟು ಎದ್ದೊಳಗೆ ಹೋಯ್ತಾಳೆ. ಅಯ್ಯೋ ಗುಡುಗು ಬಂದರೆ ಮಳೆ ಬಂದರೆ ಅವರೇ ಎದ್ದು ಬರ್ತಾರೆ, ನಾನು ಯಾಕೆ ಎಬ್ಬರಿಸ್ಬೇಕು ಅಂತ ಮತ್ತೆ ಕೂತ್ಕೊತಾಳೆ. ಮತ್ತೆ ಇಲ್ಲಪ್ಪ ಅವ್ರಿಗೆ ಮಳೇಲಿ ನೆಂದ್ಬಿಟ್ರೆ ಶೀತ ಆಗೋಯ್ತೈತೆ, ಇಲ್ಲ ನಾನು ಹೋಗಿ ಕರ್ಕೊಬರ್ತೀನಿ ಅಂತ ಮತ್ತೆ ಹಚ್ಕೊಯ್ತಾಳೆ. ಅವಾಗ ರೀ ಏನಂದರೆ ರೀ ಗೌಡ್ರೆ ಅಂತಾಳೆ. ಎದ್ದಳಲ್ಲ. ಅವಾಗ ಹತ್ರಕ್ಕೋಗಿ ಗೌಡ್ರೆ ಅಂತಾಳೆ. ಅವಾಗ ಯಪ್ಪ ದೇವ ಅಂತ ಇದ್ಬಿಡ್ತಾರೆ. ಅಯ್ಯೋ ದೇವ ಅಲ್ಲ ನಾನು ಇದೆಯಾ ಅಂದಾಗ ನೀನಾ ಏನು ಅಷ್ಟೋರಾಗಿ ಮೈಕ್ ಥರ ಕೂಕತ್ತಿದ್ಯಾ ಅಂದಾಗ ಮೈಕ್ ಥರ ಕೂಕಣ್ಣೆ ಅಲ್ಲಿ ಗುಡುಗು ಮಿಂಚು ಮೈಕ್ ಥರ ಬತ್ತಿಲ್ವ ನಿಮಗೆ, ನಾನು ಕೂಕೊಂಡಿದ್ದು ಮೈಕ್ ಐತೆ ಅಂದಾಗ ಗುಡುಗೆ ಬನ್ನಿ ಒಳಗಡೆ ಮನೆ ಕಳಿ ಅಂದಾಗ ಮಳೆ ಇನ್ನೂ ಬತ್ತಿಲ್ಲ, ಮಳೆ ಬಂದಾಗ ಬತ್ತೀನಿ ಹೋಗು ಅಂತ ವಿದ್ಯಂಗೆ ಅಂತಾರೆ. ಬನ್ನಿ ಮಳೆ ಬಂದರೆ ನೆಂದೋಯ್ತೀರ, ನಿಮ್ಗೆ ಶೀತ ಆಯ್ತದೆ ಕಣೆ ಎದ್ದು ಬನ್ನಿ ಅಂತ ವಿದ್ಯೆ ಅಂತಾಳೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಭದ್ರ ಎದ್ದಳಕ್ಕೆ ಹೋಗ್ತಾರೆ. ಮತ್ತೆ ಗುಡುಗು ಜೋರಾಗಿ ಬಂದುಬಿಡ್ತಾಳೆ. ಬಂದು ವಿದ್ಯೆ ಓಡೋಗ್ಬಿಟ್ಟು ಭದ್ರನ ತಪ್ಕೊಂಡ್ಬಿಡ್ತಾಳೆ. ಅವಾಗ ಭದ್ರ ಸುಮ್ಮನೆ ನಿಂತಿರ್ತಾರೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ವಿದ್ಯಾ ಅಯ್ಯೋ ಗೊತ್ತಾಗಲಿಲ್ಲ ಕ್ಷಮಿಸ್ಬಿಡಿ, ನನಗೆ ಗುಡುಕ್ಕೊಂಡ್ರೆ ಸ್ಯಾನೆ ಭಯ, ಅದಕ್ಕೆ ಓಡ್ಬಂದು ನಿಮಗೆ ತಕ್ಕೊಬಿಟ್ಟೆ, ಕ್ಷಮಿಸ್ಬಿಡಿ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಸರಿ ಅಂದ್ಬಿಟ್ಟು ಭದ್ರ ಆಯಿತು ಅಂದ್ಬಿಟ್ಟು ಒಳಗಡೆ ಬಂದು ಮಲ್ಕೊಳಕ್ಕೆ ಬರ್ತಾರೆ. ಸರಿ ಅಂದ್ಬಿಟ್ಟು ಒಳಗಡೆ ಮಲ್ಕೋತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಬೆಳಗಾಗುತ್ತೆ. ಬೆಳಗಾದ್ಮೇಲೆ ಅಜ್ಜಿ, ಶಿವರಾಮೇಗೌಡರು, ಗೋವಿಂದ, ಮೋಹನ ಎಲ್ಲ ಅಲ್ಲೇ ಇರ್ತಾರೆ. ಈಶ್ವರಿ, ಚಿತ್ರ, ಸಾವಿತ್ರಿ, ವಿನಂತಿ ಕೂಡ ಎಲ್ಲರೂ ಅಲ್ಲೇ ಇರ್ತಾರೆ. ಎಲ್ಲ ಹಿಂಗೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅವರೊಬ್ಬರು ಬಂದ್ಬಿಟ್ಟು ಗೌಡ್ರಿಗೆ ಸರ್ ಮೈಸೂರಿಂದ ನಿಮ್ಮ ನೋಡಿಕೊಂಡು ಕಾಲೇಜವ್ರು ಬಂದಿದ್ದಾರೆ ಅಂದಾಗ ಹೌದಾ ಮೈಸೂರಿಂದನಾ, ಯಾಕೆ ಕಳಿಸಿ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ಒಳಗಡೆ ಬಂದು ಸರ್ ನಮಸ್ಕಾರ ಅಂತಾರೆ. ಅವ್ರು ಯಾರು ಅಂದರೆ ವಿದ್ಯನ್ ಕಾಲೇಜವರು. ಯಾಕೆಂದರೆ ಅವಾಗ ಹುಳ ಕಚ್ಚಿರುತ್ತಲ್ಲ ಎಲ್ರಿಗೂ ಅವರೇ ಚಿಕಿತ್ಸೆ ಮಾಡಿರ್ತಾರಲ್ಲ ಅವ್ರು ಬಂದಿರ್ತಾರೆ. ಅವಾಗ ಸರಿ ಅಂದ್ಬಿಟ್ಟು ಒಳಗಡೆ ಬರ್ತಾರೆ. ಕಳಿಸಿ ಅಂತ ಶಿವರಾಮೇಗೌಡರು ಹೇಳಿದ ತಕ್ಷಣ ಒಳಗಡೆ ಬರ್ತಾರೆ. ಬಂದಿದ್ದ ತಕ್ಷಣ ಸರ್ ನಮಸ್ಕಾರ ಅಂತ ಮಾತಾಡ್ತಾರೆ. ನೀವೇನು ಇಲ್ಲಿ ಅಂದಾಗ ಏನಿಲ್ಲ ಸರ್ ಇವಾಗ ಹೇಗಿದ್ದೀರಾ ಅಂದಾಗ ತುಂಬ ಚೆನ್ನಾಗಿದ್ದೀನಿ, ನೀವು ಕೊಟ್ಟಿರೋ ಚಿಕಿತ್ಸೆಯಿಂದ ನಾನು ತುಂಬಾ ಹುಷಾರಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀವಿ ಅಂದಾಗ ಹೌದು ಸರ್ ನಿಮ್ಮ ಆರೋಗ್ಯವಾಗಿದ್ದೀರಲ್ಲ ನಮ್ಗೆ ಅಷ್ಟೇ ಸಾಕು, ಊರವ್ರಿಗೆಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಾ ಸರ್, ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತಾರೆ. ಅವರು ಡಾಕ್ಟ್ರು ಮತ್ತು ಅವರು ಇನ್ನೊಬ್ಬರು ದೊಡ್ಡ ಡಾಕ್ಟ್ರು ಎಲ್ಲ ಬಂದಿರ್ತಾರೆ. ಆವಾಗ ಸರಿ ಅಂದ್ಬಿಟ್ಟು ಸರ್ ಏನು ಹೇಳ್ತಾರೆ ಶಿವರಾಮೇಗೌಡರಿಗೆ, ಸರ್ ನಾವು ಕಾಲೇಜಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀವಿ, ನೀವು ಹೇಳಿದ್ರಲ್ಲ ಸರ್ ವಸತಿ ಬಂದಾಗ ನಿಮ್ಮ ಟ್ರಸ್ಟ್ ವತಿಯಿಂದ ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಓದೋಕ್ಕೆ ಹಣದ ಸಹಾಯ ಮಾಡ್ತೀವಿ ಅಂತ ಹೇಳಿರ್ತೀರಲ್ಲ ಸರ್, ಅದಕ್ಕೋಸ್ಕರ ಕಾಲಕ್ಷೇಪ ಕೊಡ್ತೀವಿ ಅಂತ ಹೇಳಿದಿರಲ್ಲ, ಅದಕ್ಕೋಸ್ಕರ ಕೇಳಕ್ಕೆ ಬಂದಿದ್ದೀವಿ ಅಂತ. ಅಗತ್ಯವಾಗಿ ಯಾರು ಕಷ್ಟಪಟ್ಟು ಮುಂದೆ ಬರ್ತಾರೋ ಅವ್ರು ಕೊಡಲೇಬೇಕಲ್ವ, ಯಾಕೆಂದರೆ ಅವರು ಮುಂದೆ ಬಂದಾಗ ಇನ್ನೊಬ್ರಿಗೆ ಅದು ಉತ್ತೇಜನ ಆಗುತ್ತೆ, ಅವರು ಕಷ್ಟಪಟ್ಟು ಓದಬೇಕು ಅಂತಾರೆ. ಅದಕ್ಕೆ ಯಾರು ಒಳ್ಳೇದು ಮಾಡ್ತಾರೋ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆಸೆ ಇರೋದು. ಎಲ್ಲರೂ ಓದಬೇಕು, ಕಷ್ಟಪಟ್ಟು ಚೆನ್ನಾಗಿ ಮುಂದೆ ಬರಬೇಕು ಅಂತ. ಏಕೆಂದರೆ ಅವರು ಕಷ್ಟಪಟ್ಟು ಮುಂದೆ ಬಂದರೆ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ. ಆಯಿತು ಅಷ್ಟೇನು ವ್ಯವಸ್ಥೆ ಮಾಡೋಣ ಬಿಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೀವು ಒಂದು ಫೋನ್ ಮಾಡಿದ್ರೆ ಸಾಕಿತ್ತು, ಇಲ್ಲಿ ಗಂಟ ಬರೋದು ಅವಶ್ಯಕತೆನೇ ಇರಲಿಲ್ಲ ಅಂದಾಗ ಡಾಕ್ಟ್ರಮ್ಮ ಏನು ಬಂದಿರ್ತಾರಲ್ಲ ಆ ಅಮ್ಮ ಏನು ಹೇಳ್ತಾರೆ, ಸರ್ ಹಾಗೆ ಒಂದು ಹೊಸ ಲ್ಯಾಬ್ ಓಪನ್ ಮಾಡೋಣ ಅಂದ್ಕೊಂಡಿದ್ವಿ ಕಾಲೇಜಲ್ಲಿ, ಅದ್ರ ಕಡೆಯಿಂದ ಒಂದು ಸೆಮಿ ಲ್ಯಾಬ್ ಓಪನ್ ಮಾಡ್ತೀವಿ, ಅದನ್ನು ಇನಾಗ್ರೇಷನ್ ನೀವೇ ಮಾಡ್ಬೇಕು ಸರ್, ಅದರಿಂದ 2 ಫಂಕ್ಷನು ಒಂದೇ ದಿವಸ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಸರ್ ಅಂದಾಗ ಅಗತ್ಯವಾಗಿದ್ದಾಗ ಅದಕ್ಕೆ ನಿಮ್ಮ ಡೇಟ್ಸ್ ಕೊಟ್ಬಿಟ್ರೆ ಸರ್ ಅಂತ ಕೇಳ್ತಾರೆ. ಏನಿಲ್ಲ ನಮ್ಮ ಪಿ ಹತ್ರ ನೀವು ಹೇಳಿರಿ ಯಾವ ಡೇಟು ಅಂತ ಅವ್ರು ನಮ್ಗೆ ಹೇಳ್ತಾರೆ, ಆವಾಗ ನಾನು ಬರ್ತೀನಿ ಅಂದಾಗ ಸರಿ ಸರ್ ಥ್ಯಾಂಕ್ಸ್ ಸರ್ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಅಜ್ಜಿ ಇದ್ದವರು ಹೌದು ಎಲ್ಲ ವಿಷಯನೂ ಹೇಳಿದ್ರಲ್ಲ ಡಾಕ್ಟ್ರಮ್ಮ, ಆದರೆ ನಿಮ್ಮ ಕಾಲೇಜ್ಗೆ ಫಸ್ಟ್ ಬಂದಿದ್ದು ಯಾರು ಅಂತ ನೀವು ಹೇಳಲಿಲ್ಲ ಅಂದ್ಬಿಟ್ಟು ಅಜ್ಜಿ ಕೇಳ್ತಾರೆ. ಆವಾಗ ಡಾಕ್ಟ್ರಮ್ಮ ಇನ್ಯಾರು ನಿಮ್ಮ ಮೊಮ್ಮಗಳು ವಿದ್ಯೆನೇ ಈ ಸತಿ ಟಾಪರ್ ನಮ್ಮ ಕಾಲೇಜ್ಗೆ ಅಂದಾಗ ಹೌದಾ ನೋಡ್ದಾ ನನ್ನ ಮೊಮ್ಮಗಳು, ನಾನು ಹೇಳಲಿಲ್ವ ಅವಳು ಎಷ್ಟೇ ಬಂದ್ರೂ ಅವಳು ಒಳ್ಳೆ ದಾರಿಲೇ ಹೋಯ್ತಾಳೆ, ಅವಳು ಹೋಗೋ ದಾರಿಲಿ ಯಾವತ್ತೂ ಅವಳು ಹಿಂದೆ ಬರೋಕ್ಕಿಲ್ಲ, ಮುಂದೆ ಹೋಗೇ ಹೋಯ್ತಾಳೆ ಅಂತ ಒಳ್ಳೆ ದಾರಿಲೇ ಅವಳು ಓಡಾಡೋದು, ಅವಳಿಟ್ಟು ಹೆಜ್ಜೆನ ಗುರಿನ ಯಾವತ್ತೂ ತಪ್ಪಕ್ಕಿಲ್ಲ, ಮಾಡೇ ಮಾಡ್ತಾಳೆ, ನನ್ನ ಮೊಮ್ಮಗಳು ಕಾಲೇಜ್ಗೆ ಫಸ್ಟ್ ಬಂದಿದ್ದಾಳೆ ಅಂತಂದ್ಬಿಟ್ಟು ಅಜ್ಜಿ ಖುಷಿ ಪಟ್ಬಿಡ್ತಾರೆ. ಇಲ್ಲಿ ಸಾವಿತ್ರಿ, ವಿನಂತಿ, ಚಿತ್ರ ಮತ್ತು ಈಶ್ವರಿಗೆ ಹಂಗೆ ಹೊಟ್ಟೆ ಉರ್ಕಣಂಗೆ ಆಗೋಯ್ತದೆ. ವಿನಂತಿ ಏನವ ಇದು 3 ಅಡಿನ ನಾವು ಅವಳು ಮುಂದೆ ಬರಬಾರ್ದು ಹಂಗೆ ಹಿಂಗೆ ಅಂತ ಏನು ಮಾಡೋಕ್ಕೋದ್ರು ಆಯ್ತಲ್ಲ, ಅವಳು ಮೆಟ್ಲು ಹತ್ಕೊಂಡು ಮ್ಯಾಲ್ಕೆ ಹೋಯ್ತಾಳಲ್ಲವಾ ಅಂತ ವಿನಂತಿ ಸಾವಿತ್ರಿಗೆ ಹೇಳ್ತಾಳೆ. ಅವಾಗ ಸಾವಿತ್ರಿ ಹ್ಞೂ ಕಣೆ ವಿನಂತಿ, ಈಗ ನಮ್ಮ ಟೈಮ್ ಸಂದಕ್ಕಿಲ್ಲ, ಅವಳ ಟೈಮ್ ಸಂದಕ್ಕದೆ ಅದಕ್ಕೆ ಕಣೆ ಅಂತ ಅಂದ್ಬಿಟ್ಟು ಸಾವಿತ್ರಿ ವಿನಂತಿ ಮಾತಾಡ್ಕೊತಿರ್ತಾರೆ. ಈಶ್ವರಿ ಚಿತ್ರಂಗೆ ಮುಖ ಇಷ್ಟೇ ಅಗಲಾಗ್ಬಿಟ್ಟಿರುತ್ತೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು
ನೋಡ್ದಾ ಶಿವರಮ್ಮ, ನಾನು ಹೇಳಿಲ್ವಪ್ಪ ನನ್ನ ಮೊಮ್ಮಗಳು ಚೆನ್ನಾಗಿ ಓದ್ಕೋತಾಳೆ, ಅವಳು ಫಸ್ಟೇ ಬರ್ತಾಳೆ ಅಂತ ನಾನು ಹೇಳಿರ್ಲಿಲ್ವಾ, ನೋಡಿ ನನ್ನ ಮೊಮ್ಮಗಳು ಫಸ್ಟೇ ಬಂದವಳೆ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಶಿವರಾಮೇಗೌಡರಿಗೆ ಎಲ್ರಿಗೂ ತುಂಬಾ ಖುಷಿಯಾಗುತ್ತೆ, ಗೋವಿಂದವ್ರಿಗೆ, ಮೋಹನಂಗೆಲ್ಲನೂ. ಅವಾಗ ಅಗತ್ಯವಾಗಿ ಆಯಿತು, ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಬಂದೇ ಬರ್ತೀನಿ, ಮಿಸ್ ಮಾಡೋಕ್ಕಾಗಲ್ಲ, ಬರ್ತೀನಿ ನಾನು ಫಂಕ್ಷನ್ಗೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಮೇಲೆ ಸರ್ ಇನ್ನೊಂದು ವಿಷಯ, ನೀವು ಬರ್ತಾ ನಿಮ್ಮ ಮಗನ ನಿಮ್ಮ ತಮ್ಮನ ಮಗನ ಕರ್ಕೊಂಬರ್ಬೇಕು ಅಂತ ಅಂದ್ಬಿಟ್ಟು ಮೇಡಮ್ ಕೇಳ್ತಾರೆ, ಡಾಕ್ಟ್ರಮ್ಮ. ಶಿವರಾಮೇಗೌಡರು ಅವರೆಲ್ಲ ಯಾಕೆ ಅಂತಂದಾಗ, ಹಾಗಲ್ಲ ಸರ್, ಕಾಡ್ಗೋಗಿ ಕಷ್ಟಪಟ್ಟು ಜನಗಳಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಅವರು ಔಷಧಿ ಹುಡ್ಕೊಂಡು ಬಂದಿದ್ರಿಂದನೇ ಸರ್ ಎಲ್ರಿಗೂ ಒಳ್ಳೇದಾಗಿದ್ದು, ಅದರಿಂದ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂದ್ಕೊಂಡಿದ್ದೀವಿ. ಕಷ್ಟಪಟ್ಟು ಸಾಧನೆ ಮಾಡಿದಾರಲ್ವ, ಅವ್ರಿಗೊಂದು ಸನ್ಮಾನ ಮಾಡೋಣ ಅಂತ ಇಟ್ಕೊಂಡಿದ್ದೀವಿ ಸರ್, ಅದಕ್ಕೋಸ್ಕರ ಅಂದಾಗ ಅಗತ್ಯವಾಗಿ ನಂಗೆ ಇನ್ನೂ ಸಾನೇ ಖುಷಿ ಆಯಿತು. ನಮ್ಮ ಮಕ್ಕಳು ಜನಗಳು ಒಳ್ಳೇದು ಮಾಡ್ತಾರೆ ಅಂತ ಅನ್ನಂಗಿದ್ದರೆ ನಮಗೂ ಖುಷಿನೇ ಅಲ್ವಾ. ನೀವು ಒಳ್ಳೆ ಪ್ರತಿಭೆಗಳನ್ನ ಗುರುತಿಸ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ, ಜನಗಳ ಮಧ್ಯೆ ಎಷ್ಟೇ ಪ್ರತಿಭೆಗಳಿದ್ರೂ ಗುರುತಿಸ್ತಿದ್ದೀರಲ್ವ, ಅದು ನಮ್ಗೆ ತುಂಬಾ ಸಂತೋಷ ಆಯ್ತೈತೆ, ಸಾನೇ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಬಿಡ್ರಿ, ಆಯಿತು ನಾನು ಬಂದೇ ಬರ್ತೀನಿ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಸರಿ ಸರ್ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊಂಡ್ತಾರೆ. ಆವಾಗ ಈಶ್ವರಿಗೂ ಚಿತ್ರಗೂ ಮಕ್ಕ ಅಳ್ಬಿಡ್ತದೆ, ಏಕೆಂದರೆ ಸುಭಾಷಂಗೂ ಸನ್ಮಾನ ಮಾಡ್ತೀವಿ ಅಂತ ಅಂದ್ರಲ್ಲ, ಅದಕ್ಕೆ ತುಂಬಾ ಖುಷಿಯಾಗ್ಬಿಟ್ಟು ಸರಿ ಅಂದ್ಬಿಟ್ಟು ಎಲ್ಲರೂ ಅಲ್ಲಿಂದ ಹೊಡ್ತಾರೆ. ಈಶ್ವರಿ ಸಾವಿತ್ರಿ ಹತ್ರ ಬಂದು, ನೋಡ್ದ ಸಾವಿತ್ರಿ, ನಾವು ಆ 3 ಅಡಿನ ಮುಂದೆ ಬರಬಾರ್ದು ಅಂತ ಅಂದ್ಬಿಟ್ಟು ಅವಳು ಉದ್ಧಾರ ಆಗಬಾರ್ದು ಅಂತ ನಾವು ಅವಳಿಗೆ ಎಷ್ಟು ಮಾಡುತ್ತಿದ್ರು ಅವಳು ಹಂಗೆ ಮ್ಯಾಲಕ್ಕೆ ಹೋಯ್ತಾವಳೆ ಅಂದಾಗ, ಅದೇ ಕಣೋದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ, ಏನು ಮಾಡೋದಕ್ಕೆ ಇದಕ್ಕೆ ಅಂತ ಸಾವಿತ್ರಿ ಕೇಳ್ತಾಳೆ. ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ನೀರು ಅಂತ ಈಶ್ವರಿ ಅಂತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಕಡೆ ಏನಾಗುತ್ತೆ, ಚಂಪಾ ವಿದ್ಯೆಗೆ ಸರಿಗೆ ಕಾಫಿ ಕೊಡ್ತಾಳೆ. ಸರು ಏನೋ ಲೆಕ್ಕ ಮಾಡ್ತಿರ್ತಾರೆ, ವಿದ್ಯೆ ಓದ್ಕೊತಿರ್ತಾಳೆ. ಆಮೇಲೆ ಸರು ಲೆಕ್ಕ ಮಾಡ್ತಿರ್ಬೇಕಾದ್ರೆ ಆ ಲೆಕ್ಕ ಅವಳಿಗೆ ಗೊತ್ತಾಯ್ತಿರಲ್ಲ, ತಲೆ ಅಳ್ಳಾಡ್ಸ್ತಿರ್ತಾಳೆ. ಆಮೇಲೆ ಚಂಪಾ ಬಂದು, ಸರು ಈ ಲೆಕ್ಕ ಹಿಂಗೆಲ್ಲ ಕಣವ ಮಾಡೋದು, ಹಿಂಗೆ ಮಾಡಬೇಕು ಅಂದಾಗ ಸರಿ ಅಂದ್ಬಿಟ್ಟು ಚಂಪನೇ ಲೆಕ್ಕ ಮಾಡಿ ತೋರಿಸ್ತಾಳೆ ಸರುಗೆ. ಅವಾಗ ಸರು, ಚಂಪಕ್ಕ ಥ್ಯಾಂಕ್ಸ್ ಚಂಪಕ್ಕ, ನಂಗೆ ಗೊತ್ತಾಯ್ತಾನೆ ಇರಲಿಲ್ಲ ಅಂದಾಗ, ಸರಿ ಸರು ಆಯಿತು ಅಂತ ಅಂದ್ಬಿಟ್ಟಾಗ ವಿದ್ಯೆ ಎದ್ದು ಬಂದು, ಚಂಪಾ ಹೊಸಿ ನಿಂತ್ಕೊ ಅಂತಾರೆ. ಯಾಕಕ್ಕ ಅಂದಾಗ, ಏಟು ಓದಿದ್ಯಾ ನೀನು ಅಂದಾಗ, ಅಕ್ಕ ನಾನು ಫಸ್ಟ್ PUC ಗಂಟ ಓದಿದ್ದೀನಿ ಕಣಕ್ಕ ಅಂದಾಗ, ಹಂಗಾರೆ ನೀನು ಚೆನ್ನಾಗಿ ಓದ್ತಿ, ಲೆಕ್ಕ ಚಂದಾಗಿ ಮಾಡಿದ್ಯಾ ಅಂತ ವಿದ್ಯೆ ಕೇಳ್ತಾರೆ. ಹ್ಞೂ ಕಣಕ್ಕ, ನಾನು ಓದ್ಬಿಟ್ಟು ದೊಡ್ಡ ಲಾಯರ್ ಆಗಬೇಕು, ತುಂಬ ಜನಕ್ಕೆ ಯಾರ್ಯಾರಿಗೆ ಕಷ್ಟ ಆಯಿತು ಅವ್ರಿಗೆಲ್ಲ ಒಳ್ಳೇದು ಮಾಡಬೇಕು, ಅವ್ರಿಗೆಲ್ಲ ಒಳ್ಳೇದು ಮಾಡಿ ನಾನು ಅವ್ರನ್ನೆಲ್ಲರೂ ನೋಡ್ಕೋಬೇಕು ಅಂತ ನಾನು ಅಂದ್ಕೊಂಡೆ ಕಣಕ್ಕ. ಆದರೆ ಆಗಲಿಲ್ಲ ಕಣಕ್ಕ, ಅದು ನನ್ನ ಆಸೆ ಹಂಗೆ ಆಸೆ ಉಳ್ಕೊಬಿಡ್ತು. ನಾನು SLC ಲಕ್ಕ 625ಕ್ಕೆ 602 ಮಾರ್ಕ್ಸ್ ತಗೊಂಡು ಡಿಸ್ಟಿಂಕ್ಷನ್ ಬಂದಿದ್ದೆ ಕಣಕ್ಕ ಅಂತ ಚಂಪ ಹೇಳ್ತಾಳೆ. ಹೌದೇ, ಹಂಗಾರೆ ನನಗಿನ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದೆ ಚಂಪ ನೀನು ಅಂದಾಗ, ಹ್ಞೂ ಕಣಕ್ಕ, ಆದರೆ ನಮ್ಮವ್ವ ತೀರೋಗ್ಬಿಡ್ತಲ್ಲ, ಅದರಿಂದ ನಾನು ಓದೋದು ನಿಲ್ಲಿಸ್ಬಿಡ್ಬೇಕಾಯ್ತು, ಮತ್ತು ನಾನು ಓದೋಕ್ಕೆ ಅವಕಾಶನೇ ಸಿಕ್ಕಲಿಲ್ಲ ಕಣಕ್ಕ ನನಗೆ. ಆದರೆ ನಾನು ಓದಿ ದೊಡ್ಡ ಲಾಯರ್ ಆಗಬೇಕು ಅನ್ನೋ ಕನಸು ನನಗೆ ಕನಸಾಗೇ ಉಳ್ಕೊಂಬಿಡ್ತು. ಮತ್ತೆ ನಾನು ಕಾಲೇಜ್ ಕಡೆಗೆ ಹೋಗಲಿಲ್ಲ ಕಣಕ್ಕ, ನಮ್ಮವ್ವ ತೀರೋದಾಗ್ಲಿಂದ ಕಾಲೇಜ್ ಕಡೆಗೆ ಹೋಗೋಕ್ಕೂ ಆಗಲಿಲ್ಲ, ಓದಿನ ಮುಂದುವರ್ಸೋಕ್ಕೂ ಆಗಲಿಲ್ಲ, ಓದಿನ ಆಸೆ ಹಂಗೆ ಉಳ್ಕೊಬಿಡ್ತು. ಮತ್ತು ನಾನು ಲಾಯರ್ ಆಗಬೇಕು ಅನ್ನೋದನ್ನ ಕನಸಾಗೆ ಉಳ್ಕೊಬಿಡ್ತು. ತಿರ್ಗಾ ನಮ್ಮ ಅಪ್ಪಯ್ಯನ ನಾನು ಓದಬೇಕು ಅಂತ ನಾನು ಕೇಳಲಿಲ್ಲ, ಆ ಕಡೆಗೆ ನನ್ನ ಗಮನನೇ ಬರಲಿಲ್ಲ. ಆದರೆ ನಾನು ದೊಡ್ಡ ಲಾಯರ್ ಆಗಬೇಕು, ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕು, ಕಷ್ಟದಲ್ಲಿರೋರಿಗೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಎಷ್ಟು ಕನಸು ಆಸೆ ಕಟ್ಕೊಂಡಿದ್ದೆ ಇದ್ಯಕ್ಕ, ಅದು ಯಾವುದೂ ಸಾಧ್ಯ ಆಗಲಿಲ್ಲ ಇದ್ಯಕ್ಕ. ನಾನು ಸಾಧನೆ ಮಾಡೋಕ್ಕೂ ಆಗಲಿಲ್ಲ, ನನ್ನ ಗುರಿ ಮುಟ್ಟೋಕ್ಕೂ ಆಗಲಿಲ್ಲ ಇದ್ಯಕ್ಕ. ಅಷ್ಟರಲ್ಲಿ ಏನೇನು ನಡೆದೋಯ್ತು ನನ್ನ ಜೀವನದಲ್ಲೆಲ್ಲ ನಿಮಗೆ ಗೊತ್ತಲ್ಲ ಇದ್ಯಕ್ಕ ಅಂತ ಅಂದ್ಬಿಟ್ಟು ವಿದ್ಯೆನ ಹತ್ರ ಹೇಳ್ತಾಳೆ. ಆವಾಗ ವಿದ್ಯೆ, ಹ್ಞೂ ಚಂಪಾ, ನಿನ್ನ ಆಸೆ ಗುರಿ ಎಲ್ಲ ಸಾನೇ ಒಳ್ಳೇದಾಯ್ತೈತೆ, ನಿನಗೆ ಸುಮ್ಕಿರು, ನಿನ್ನ ಆಸೆ ಗುರಿ ಎಲ್ಲ ನೀನು ಮಾಡೇ ಮಾಡ್ತೀಯ ಅಂದಾಗ, ಇಲ್ಲ ಕಣಕ್ಕ, ಅದು ಆಗೋಕ್ಕಿಲ್ಲ ಬಿಡು, ನನ್ನ ಕನಸೆಲ್ಲ ಕನಸಾಗೆ ಉಳ್ಕೊತದೆ ಇದ್ಯಕ್ಕ ಅಂತ ಅಂದ್ಬಿಟ್ಟು ಚಂಪಾ ಅಂತಾಳೆ. ಅವಾಗ ವಿದ್ಯೆ ಯೋಚನೆ ಮಾಡ್ಕೊಂಡು ನಿಂತ್ಕೊಂತಾಳೆ, ಇವಳು ಇಷ್ಟು ಚೆನ್ನಾಗಿ ಓದ್ತಾಳೆ, ಇವಳು ದೊಡ್ಡ ಲಾಯರ್ ಆಗಬೇಕು ಅಂದ್ಕೊಂಡವಳಲ್ಲ, ಏನಾರು ಮಾಡಬೇಕು ಅಂತ ವಿದ್ಯೆ ಅವಾಗ ಯೋಚನೆ ಮಾಡ್ಕೊತಿರ್ತಾಳೆ. ಅವಾಗ ಚಂಪಾ, ಸರಿ ಕಣಕ್ಕ ಆಯಿತು ನಾನು ಹೋಯ್ತೀನಿ ಅಂದ್ಕೊಂಡು ಪಾಪ ಮುಖ ಎಷ್ಟು ಅಗಲ ಮಾಡ್ಕೊಂಡು ಹೊಂಟೋಯ್ತದೆ. ಸರು ಇವರಿಬ್ಬರನ್ನೇ ನೋಡ್ಕೊಂಡು ಕೂತಿರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ತುಂಬ 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 ಧನ್ಯವಾದಗಳು. ನಾನು ಪ್ರತಿ ವಿಡಿಯೋದಲ್ಲೂ ತಮ್ಮನ್ನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಮೊದಲನೇ ಸತಿ ನೋಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರಿಪ್ಷನಿಂದ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಪ್ರತಿ ವಿಡಿಯೋ ರಿಕ್ವೆಸ್ಟ್ ಮಾಡ್ತೀನಿ. ದಯವಿಟ್ಟು ಹೊಸದಾಗಿ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.